ಹಲೋ, ವೆಲ್ಕಮ್ ಟು ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ಎಲ್ಲರಿಗೂ ನಮಸ್ತೆ. ನಾವಂತೂ ಮಸ್ತ್ ಅದೀವು, ನೀವು ಎಲ್ಲರೂ ಮಸ್ತ್ ಅದೀರ ಅಂತ ತಿಳ್ಕೊಂಡೆ ಟುಡೇಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ಕ್ಲಾಸ್ ಅಂತಂದ್ರೆ, ಎಸ್ಪೆಷಲಿ ಮುಂಬರುವಂಥ ದಿನಗಳಲ್ಲಿ ನಾರ್ಸೆಟ್ ಇದೆ ಎಕ್ಸಾಮು. ಸೊ ಅದರೊಳಗಡೆ ಮಾರ್ಕ್ಸ್ ಯಾವ ಥರ ಡಿವೈಡ್ ಆಗುತ್ತಂದ್ರೆ 100 ಕ್ವಶನ್ಸ್ ಇರುತ್ತೆ. ಸೊ 100ಅಲ್ಲಿ 80+20 ಕ್ವಶನ್ಸು. 80 ಬಂದ್ಬಿಟ್ಟು ನರ್ಸಿಂಗು, ಇನ್ 20 ಬಂದ್ಬಿಟ್ಟು ನಾನ್ ನರ್ಸಿಂಗು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಈ ನರ್ಸಿಂಗ್ ಯಾವ ಥರ ಇಂಪಾರ್ಟೆಂಟು, ಈ 20 ಮಾರ್ಕ್ಸು ನಮಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ರ್ಯಾಂಕ್ ಡಿಸೈಡ್ ಮಾಡೋದೇ ಇದೆ 20 ಕ್ವಶನ್ಸ್. ಸೊ ಅದ ದೃಷ್ಟಿಯಿಂದ ಇದನ್ನ ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಸಿಂಪಲ್ ಇದೆ, ಇದರಲ್ಲಿ ಏನಿಲ್ಲ, ಸ್ಮಾಲ್ ಟಾಪಿಕ್ ಬರ್ತಾವ. ನಮಗೇನು ಆ ಥರ ಅಂದ್ರೆ ಟಫ್ ಲೆವೆಲ್ ಕ್ವಶನ್ಸ್ ಬರಲ್ಲ ನಾನ್ ನರ್ಸಿಂಗ್ ಪಾರ್ಟಲ್ಲಿ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನ್ ನರ್ಸಿಂಗ್ ಟಾಪಿಕ್ ಅನ್ನ ಸ್ವಲ್ಪ ಈಸಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೇನ್ಲಿ ಟಾಪಿಕ್ಸ್ ಅಂತೂ ನಿಮಗೆ ಗೊತ್ತಿರ್ಬೋದು ಯಾವ ತರ ಡಿವೈಡ್ ಆಗುತ್ತಾವ ಅಂದ್ರೆ, ಫಸ್ಟ್ ಒನ್ ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, GK ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇನ್ನು ಸ್ವಲ್ಪ ಕರೆಂಟ್ ಅಫೇರ್ಸ್. ಸೊ ಈ ತರ 20 ಮಾರ್ಕ್ಸ್ ಡಿವೈಡ್ ಆಗಿರ್ತಾವ. ಹೌದಾ? ರೀಸನಿಂಗ್ ಒಂದು 3 to 4 ಕ್ವಶನ್ಸ್, ಮ್ಯಾಥ್ಸ್ ಒಂದು 3 to 4 ಕ್ವಶನ್ಸ್, GK ಒಂದು 2 to 3 ಕ್ವಶನ್ಸ್, ಕಂಪ್ಯೂಟರ್ ಭಾಳ ಅಂದ್ರೆ 1 ಕ್ವಶನ್ಸ್ ಬರ್ಬೋದು. ಇನ್ ಕರೆಂಟ್ ಅಫೇರ್ಸ್ ಒಂದು 3 to 4 ಕ್ವಶನ್ಸ್. ಟೋಟಲ್ ಆಗಿ ಒಂದು ಹೆಚ್ಚು ಕಮ್ಮ ಆದ್ರೂ ಆಗ್ಬೋದು. ಟೋಟಲ್ ಆಗಿ ನಮಗೆ ಒಂದು 20 ಕ್ವಶನ್ಸ್ ಬರ್ತಾವ. ಸೊ ಇಲ್ಲಿ ಜಾಸ್ತಿ ಜನ ನೆಗ್ಲೆಕ್ಟ್ ಮಾಡ್ತಾರ. ಇನ್ನೊಂದು ಕಾಮಿಡಿ ಏನಂದ್ರೆ 80-20, 80 ಫಾರ್ ಗರ್ಲ್ಸ್, 20 ಫಾರ್ ಬಾಯ್ಸು. ಈ 20 ಬಾಯ್ಸ್ ತಗೊಳಕ್ ಎಷ್ಟು ಕಷ್ಟ ಐತ್ಲ, ಬಟ್ ಈ ನಾನ್ ನರ್ಸಿಂಗ್ 20 ಮಾರ್ಕ್ಸ್ ಪ್ರಾಕ್ಟೀಸ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ. ಸೊ ಇದನ್ನ ನೀವು ಈಸಿಯಾಗಿ ಮಾಡ್ಕೊಂಡ್ರಿ ಅಂದ್ರೆ ಏಮ್ಸ್ ಒಳಗೆ ಏನ್ ಹಾಕಿರಿ, ಕ್ರೂದಿಂದ ಅಂದ್ರೆ ಈ ಕ್ರೌಡ್ ಇರೋದ್ರಿಂದ ಹೊರಗೆ ಆಗ್ತೀರಿ ಅಂತ ನಾನು ಹೇಳ್ತೇನೆ. ಸೊ ಅದರಲ್ಲಿ ಫಸ್ಟ್ ಪಾರ್ಟ್ ರೀಸನಿಂಗ್ ಒಳಗಡೆ ಇರುವಂತ ಒಂದು ಸಣ್ಣ ಟಾಪಿಕ್ಸ್ ಅಂದ್ರೆ ಕ್ಲಾಕ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ನಾನು ಇವತ್ತು ಡಿಸ್ಕಸ್ ಮಾಡಕ್ ಬಂದೇನೆ. ಸೊ ಬನ್ನಿ ನೋಡೋಣ ಕ್ಲಾಕ್ ಅಲ್ಲಿ ಯಾವ ತರ ಟಾಪಿಕ್ಸ್ ಬರ್ತಾವ. ಒಂದು 2 to 3 ಕಾನ್ಸೆಪ್ಟ್ ಅದಾವ. ಅವ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಮಗೆ ಪೂರಾ ಈಸಿ ಆಗುತ್ತೆ ಕಾನ್ಸೆಪ್ಟ್. ಸೊ ಆಲ್ರೆಡಿ ಕೂಡ ಹಿಂದಿನ ಏಮ್ಸ್ ಅಲ್ಲಿ ಕೂಡ ಕ್ಲಾಕ್ ಅಲ್ಲಿ ಮೇಲೆ ಕ್ವಶನ್ಸ್ ಬಂದವು, ಯಾವ ತರ ಬಂದವ ಅಂತ ಡಿಸ್ಕಸ್ ಮಾಡೋಣ ಇವತ್ತಿನ ಕ್ಲಾಸ್ ಒಳಗೆ. ಬನ್ನಿ. ಸೊ ಫಸ್ಟ್ ನೀವು ಇಲ್ಲಿ ಬನ್ನಿ, ಕ್ಲಾಕ್ ಅಲ್ಲಿ ಒಂದು ಮೈನ್ಲಿ 3 ಟೈಪ್ಸ್ ಬರ್ತಾವ. ಯಾವ್ಯಾವಪ್ಪ 3 ಟೈಪ್ಸ್ ಅಂದ್ರೆ, ವಾಟರ್ ಇಮೇಜು ಅಂಡ್ ಮಿರರ್ ಇಮೇಜು, ಇನ್ನೊಂದು ಆಂಗಲ್ ಬಿಟ್ವೀನ್ ಹ್ಯಾಂಡ್ಸ್ ಆಫ್ ಕ್ಲಾಕ್. ಇವು ನಮಗ ನಾನ್ ನರ್ಸಿಂಗ್ ಪಾರ್ಟಲ್ಲಿ ಎಕ್ಸಾಮ್ಗೆ ಬರುವಂತ ಕ್ವಶನ್ಸ್ ಅಂದ್ರೆ ಮೇನ್ಲಿ ಇದ್ರ ಮೇಲೆ ಬರ್ತಾವ. ಸೊ ಇಷ್ಟನ್ನ ನಾವು ಡಿಸ್ಕಸ್ ಮಾಡೋಣ ಯಾವ ತರ ಬರ್ತಾವ ಅಂದ್ರೆ, ಫಸ್ಟ್ ಬನ್ನಿ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ತಗೊಂಡ್ ಬಂದಿನ ನಾನು. ಆ ಕ್ವಶನ್ಸ್ ಮುಖಾಂತರ ಒಂದೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಕ್ವಶನ್ಸ್ ಬಂತು. ಏನೈತಪ್ಪ ಈ ಕ್ವಶನ್ ಒಳಗಡೆ, ಕ್ಲಾಕ್ ಸೋಸ್ 3:10 ಅಂದ್ರೆ ಇಲ್ಲಿ ಏನೈತಿ, ಟೈಮಿಂಗ್ 3:10 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬರ್ಕೊಂಡ್ಬಿಡ್ರಿ, 3:10 ಟೈಮಿಂಗ್ ಕೊಟ್ಟಿದ್ದಾರೆ. ಅದು AM ಆಗಿರ್ಬೋದು, PM ಆಗಿರ್ಬೋದು. ಇಫ್ ಇಟ್ ಈಸ್ ಸೀನ್ ಇನ್ ದ ಮಿರರ್. ಸೊ ನೆಕ್ಸ್ಟ್ ನಮಗೆ ಗೊತ್ತಾಗಿರೋದು ಮಿರರ್ ಇಮೇಜ್ ಟಾಪಿಕ್. ಏನಾನ ಆಲ್ರೆಡಿ ನಿಮಗೆ ಹೇಳಿ 3 ಟೈಪ್ಸ್ ಆಫ್ ಕ್ವಶನ್ಸ್ ಬರ್ತಾವಂತ. ಸೊ ಇಲ್ಲಿ ಕೊಟ್ಟಿರೋದು ಮಿರರ್ ಇಮೇಜ್ ಕ್ವಶನ್ಸ್. ನೆಕ್ಸ್ಟ್ ಏನು, ಮಿರರ್ ಇಮೇಜ್ ಆಯ್ತು. ದ ಟೈಮ್ ಸೀನ್ ವಿಲ್ ಬಿ. ಸೊ ಇವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಒಂದು ಕ್ಲಾಕ್ ಫಾರ್ ಎಕ್ಸಾಂಪಲ್ ತಗೋರಿ, 12, 3, 6, 9 ಮಿಡ್ ಪಾಯಿಂಟ್. ಅವರು 3:10 ಅಂತಕ್ಕಂತ ಒಂದು ಕೊಟ್ಟಿದ್ದಾರೆ ಕ್ಲಾಕ್ ಟೈಮಿಂಗ್ಸು.
ಇದನ್ನ ನಾವು ಮಿರರ್ ಒಳಗಡೆ ನೋಡಿದಾಗ ನಮ್ಮ ಟೈಮ್ ಎಷ್ಟು ಬರುತ್ತೆ ಅಂತ ಒಂದು ಕ್ವಶನ್ ಕೇಳಿದಾರ ಅವ್ರು, ಹೌದಾ? ಇದನ್ನ ನಾನೊಂದು ಸಣ್ಣ ಟ್ರಿಕ್ಸ್ ಮುಖಾಂತರ, ಸೊ ನೋಡಿ, ನಾವು ಇಲ್ಲಿ ಇದನ್ನ ಸಾಲ್ವ್ ಮಾಡಕ್ ಹೋದ್ರೆ ನಿಮಗೆ 30 to 45 ಸೆಕೆಂಡ್ ಸಿಗುತ್ತೆ. ಟೈಮ್ ಹಿಡಿಯುತ್ತೆ ಎಕ್ಸಾಮ್ ಒಳಗಡೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಜಸ್ಟ್ ಒಂದು 3 to 4 ಸೆಕೆಂಡ್ ಒಳಗಡೆ ನಾನು ನಿಮಗೆ ಆನ್ಸರ್ ಹೆಂಗ್ ಮಾಡೋದಂತ ಇವತ್ತಿನ ವಿಡಿಯೋದಾಗ ಹೇಳ್ತೇನೆ, ಕೇಳ್ರಿ. ಸೊ ಏನಿಲ್ಲ, ಜಸ್ಟ್ ಒಂದು ಸಣ್ಣ ಟ್ರಿಕ್ ಇದೆ, ಬರ್ಕೋರಿ ಅದನ್ನೆಲ್ಲರೂ. ಏನಪ್ಪ ಸಿಂಪಲ್ ಟ್ರಿಕ್, ಎಲ್ಲರೂ ನೆನಪಿಟ್ಕೊಂಡ್ಬಿಡ್ರಿ. ನಮ್ಗ ನಾರ್ಮಲಿ ನಾವು ಯೂಸ್ ಮಾಡೋದು 12 hours ಕ್ಲಾಕ್ ಯೂಸ್ ಮಾಡ್ತೀವಿ. ಇದನ್ನ ನಾವು ಇನ್ನೊಂದ್ ರೀತಿ ಯಾವ ತರ ಬರ್ಕೋಬಹುದು, 11 ಗಂಟೆ 60 ನಿಮಿಷ ಅಂತ ಬರ್ಕೋಬಹುದಾ? ಹೌದು, ಇದು ಸೇಮ್. 11 ಗಂಟೆ 60 ನಿಮಿಷ ಅಂದ್ರೂ 12 ಗಂಟೆ ಆಗತ್ತಾ? ಇದನ್ನ ಇದ್ರೊಳಗಡೆ ನಾವು ಮೈನಸ್ ಇದೇನ್ ಕೊಟ್ಟಿದಾರ ನಮ್ಗ, 310 ಕೊಟ್ಟಿದಾರ ಇಲ್ಲಿ, ಇದನ್ನ ಮೈನಸ್ ಮಾಡ್ಕೊಂಬಿಡ್ರಿ. 310 60 ಒಳಗಡೆ 10 ಹೋದ್ರೆ ಎಷ್ಟಾಗತ್ತ? 50. ನೆಕ್ಸ್ಟ್ 11 ಒಳಗಡೆ 3 ಹೋದ್ರೆ ಎಷ್ಟಾಗತ್ತ? 8 9 10 11. 8. ಸೊ ನೋಡಿ, ಇದೇ ನಮ್ಮ ಆನ್ಸರ್ ಇಲ್ಲಿ. ತರ ಇದನ್ನ ಚೆಕ್ ಮಾಡೋಣ ಬರ್ರಿ. 16 10 8 10. ಇಲ್ಲಿದೆ ನೋಡಿ ಬಿ ಆಪ್ಷನ್. ಹೌದಾ? ಇಷ್ಟೇ ಸಿಂಪಲ್, ಏನಿಲ್ಲ, ಒಂದು ಸ್ಮಾಲ್ ಟ್ರಿಕ್. 810 850 ಆನ್ಸರ್ ಇದೆ. ಸಿಂಪಲ್ ಟ್ರಿಕ್ ಏನಂದ್ರೆ 1160 ಒಳಗಡೆ ನಾವು ಮೈನಸ್ ನಮ್ಗೆ ಕೊಟ್ಟಿರ್ತಕ್ಕಂಥ ಕ್ಲಾಕ್ ಟೈಮಿಂಗ್ಸ್ ಅನ್ನ ಮೈನಸ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಬರುತ್ತೆ. ಹೌದಾ? ನೋಡಿ ಎಷ್ಟು ಸಿಂಪಲ್ ಇದೆ. ಪ್ರಾಕ್ಟೀಸ್ ಮಾಡ್ಬೇಕಷ್ಟ. ನಾವು ಮ್ಯಾಥ್ಸ್ ಒಳಗಡೆ ಏನಿಲ್ಲ, ಒಂದು ಟಾಪಿಕ್ಸ್ ಕ್ಲಿಯರ್ ಮಾಡ್ಕೊಂಡು ಒಂದು 5-6 ತರ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗಿದು. ಬನ್ನಿ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ನಾವು ಇಲ್ಲಿ. ಇಲ್ಲೊಂದಿದೆ ನೋಡಿ. ಇಟ್ ಈಸ್ 11:55. ಸೊ ಫಸ್ಟ್ ಬರ್ಕೊಂಡ್ಬಿಡ್ರಿ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಟೈಮಿಂಗ್ ಕೊಟ್ಟಿದ್ದಾರೆ 11 ಗಂಟೆ 55 ನಿಮಿಷ. AM ಆಗಿರ್ಬೋದು, PM ಆಗಿರ್ಬೋದು ಕೊಟ್ಟಿದ್ದಾರೆ. ನೆಕ್ಸ್ಟ್, ವಾಟ್ ಟೈಮ್ ವಿಲ್ ಬಿ ಸೀನ್ ಇನ್ ಅ ಮಿರರ್ ಇಮೇಜ್. ಸೇಮ್ ಕ್ವಶನ್ಸ್. ಏನು ಮಿರರ್ ಇಮೇಜ್ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಅಪ್ ದಿಸ್ ಕ್ಲಾಕ್. ಸೇಮ್. ಈಗ ಮತ್ತೆ ಸೇಮ್ ಅದೇ ತರ ಕ್ವಶನ್ಸ್. ಏನ್ ಕ್ಲಾಕು 12 ಗಂಟೆ, ಇದು 3, ಇದು 6, ಇದು 9. ಇನ್ನೊಂದಂದ್ರೆ ನಮ್ಗೆ ಇಲ್ಲಿ ಬರುತ್ತೆ ಅಂದಾಜು 11:55 ಅಂದ್ರೆ ಸೇಮ್ ಇಲ್ಲಿ. ಇದನ್ನ ನಾವು ಮಿರರ್ ಒಳಗಡೆ ನೋಡಿದಾಗ ನಮ್ ಟೈಮಿಂಗ್ ಏನ್ ಬರುತ್ತಂತ ಕ್ವಶನ್ಸ್ ಇದೆ, ಹೌದಾ? ನೋಡಿ ಇಲ್ಲಿ ಆಗಲೇ ಹೇಳಿದ್ನಲ್ಲ, ಸಿಂಪಲ್ ಟ್ರಿಕ್ ಯೂಸ್ ಮಾಡ್ಬಿಟ್ರೆ. ಏನ್ ಹೇಳಿದೆ ನಿಮಗ? 11 ಗಂಟೆ 60 ನಿಮಿಷ ಒಳಗಡೆ ಕೊಟ್ಟಿರ್ತಕ್ಕಂಥ ಟೈಮ್ ಅನ್ನ ಮೈನಸ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಬರುತ್ತೆ. ಏನ್ ಕೊಟ್ಟಿದ್ದಾರು? 11:55 ಕೊಟ್ಟಿದಾರ. 60 ಒಳಗಡೆ 55 ಮಾಡಿದ್ರೆ ಎಷ್ಟು ಬರ್ತದ? 5 ಉಳಿತು. 11 ಒಳಗಡೆ 11 ತೆಗೆದ್ರೆ ಏನು? 0. ಹೌದಾ? ನೋಡಿಲ್ಲಿ ನಮ್ಮ ಆನ್ಸರ್ ಇದೆ, ಚೆಕ್ ಮಾಡಿ. ಇಲ್ಲಿದೆ ನೋಡಿ ಬಿ ಆಪ್ಷನ್. ಹೌದು, ಏನಿಲ್ಲ, ಜಸ್ಟ್ ಇಷ್ಟೇ ಸಿಂಪಲ್. ಹೌದು, ಬಂತು ನಮ್ದು ಆನ್ಸರ್. ಇದನ್ನ ಮೇನ್ ನೆನಪಿಟ್ಕೊಂಡ್ಬಿಟ್ರಿ, ಇದೇ ಟ್ರಿಕ್. 1160 ಒಳಗಡೆ ನಾವು ಮೈನಸ್ ಮಾಡ್ಬೇಕು, ಇಷ್ಟೇ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ, ಏನೇನಿದಾವ. ಇಲ್ಲೊಂದು ಕ್ವಶನ್ಸ್ ಇದೆ. ಈಸ್ 2015. ಇದನ್ನ ನಾವು ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ 24 hours ಕ್ಲಾಕ್ ಕೊಟ್ಟಿದ್ದಾರೆ. ಸೊ ನಾವು ಇಟ್ಟು ತನ 2 ಕ್ವಶನ್ ಸಾಲ್ವ್ ಮಾಡಿದೀವಿ. ಅವು 12 hours ಕ್ಲಾಕ್ ಇರುತ್ತಲ್ಲ, ಆ ತರ ಕ್ವಶನ್ಸ್ ಇತ್ತು. ಇದು 24 hours ಕ್ಲಾಕ್ ಇದೆ. ಇದ್ರ ಒಳಗಡೆ ಏನು, ವಾಟ್ ಟೈಮ್ ವಿಲ್ ಬಿ ಸೀನ್ ಇನ್ ಅ ಮಿರರ್ ಇಮೇಜ್. ಸೇಮ್ ಕ್ವಶನ್, ಹೌದಾ? ಮಿರರ್ ಇಮೇಜ್ ಕ್ವಶನ್ಸ್ ಇದೆ. 20:15 ಟೈಮ್ ಆಗಿದೆ, ಅಂದ್ರೆ 24 hours ಕ್ಲಾಕ್ ಕೊಟ್ಟಿದ್ದಾರೆ ನಮ್ಮ ಇಲ್ಲಿ. ಮಿರರ್ ಅಲ್ಲಿ ನೋಡಿದಾಗ ಎಷ್ಟಾಗುತ್ತೆ ಅಂತ ಅವ್ರು ಕ್ವಶನ್ಸ್ ಕೇಳಿದಾರೆ, ಹೌದು? ಸೊ ಇಲ್ಲಿ ಕೂಡ ಅದೇ ತರ. ಫಾರ್ ಎಕ್ಸಾಂಪಲ್, ನಾವು ಟ್ರಿಕ್ಸ್ ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. 12 ಗಂಟೆ ಕ್ಲಾಕ್ ಅಲ್ಲಿ ಕೊಟ್ಟಿದಾಗ ನಿಮಗ, ಸೊ ನಿಮಗೆ 1160
ಒಳಗೆ ಮೈನಸ್ ಮಾಡ್ಬೇಕಂತ ಹೇಳಿದ್ದೇನೆ. ಇನ್ ಕೇಸ್ 24 hours ಕ್ಲಾಕ್ ಕೊಟ್ಟಾಗ ನೀವೇನ್ ಮಾಡ್ಬೇಕಂದ್ರೆ 23 hours 60 minutes ಈ ತರ ಬರ್ಕೋಬಹುದಾ? ಹೌದಾ? ಈ ತರ ಬರ್ಕೊಂಡ್ರು ಸೇಮೆ. 12 ಇದ್ದದನ್ನ 11 ಗಂಟೆ 60 ನಿಮಿಷ ಅಂದ್ರೂ ಬರ್ಕೊಂಡ್ರು ಸೇಮು. 24 ಗಂಟೆ ಇದ್ದದ್ದು 23 hours 60 minutes ಅಂತ ಬರ್ಕೊಂಡ್ರು ಸೇಮು. ಸೊ ಅದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಗೆ ಟೈಮಿಂಗ್ಸ್ ಏನದ 24 hours ಕ್ಲಾಕ್ ಅಲ್ಲಿ ಇರೋದ್ರಿಂದ ನಾವು 23 hours 60 minutes ಅಲ್ಲಿ ಮೈನಸ್ ಮಾಡಿದ್ರೆ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. ಏನ್ ಕೊಟ್ಟರು? 15 minutes. ಹೌದು. ಸೊ ಮಾಡ್ಕೊಳ್ಳಿ. 60 ಒಳಗಡೆ 15 ತೆಗೆದ್ರೆ ಎಷ್ಟು ಉಳಿತು? 45 minutes. ಹೌದಾ? ನೆಕ್ಸ್ಟ್ 23 ಒಳಗಡೆ 20 ಮೈನಸ್ ಮಾಡಿದರೆ 3. ಗಂಟೆ 45 ನಿಮಿಷ ನಮ್ಮ ಮಿರರ್ ಇಮೇಜ್ ಅಲ್ಲಿ ಕಾಣಿಸ್ತಂತ ನಮ್ಮ ಪ್ರಕಾರ ಬಂದಿರೋದು. ಬನ್ನಿ ಆನ್ಸರ್ ಚೆಕ್ ಮಾಡೋಣ. ಇಲ್ಲಿದೆ ಫಸ್ಟ್ ಆಪ್ಷನ್ ಕೊಟ್ಟಾರ ನೋಡೋರು. 3 hours 45 minutes. ಹೌದು. ಇಲ್ಲಿ ಏನ್ ಮಾಡಿದ್ವು? ಈ ಟ್ರಿಕ್ ಅನ್ನ ನೆನಪಿಟ್ಕೊಳ್ಳಿ. ನಮಗೆ 24 hours ಕ್ಲಾಕ್ ಕೊಟ್ಟಾಗ 23 hours 60 minutes ಅಂತ ಬರ್ಕೊಂಡು ಅದ್ರ ಒಳಗಡೆ ಮೈನಸ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಇಷ್ಟೇ, ಮತ್ತೇನಿಲ್ಲ. ಹೌದಾ? ಎರಡು ತರ ಕಾನ್ಸೆಪ್ಟ್ ನಾವು ಕಳ್ಕೊಂಡಿವಿ ಇಲ್ಲಿ. ಒಂದು 12 hours ಕೊಟ್ಟಾಗ ಯಾವ ತರ ಮಾಡ್ಕೋಬೇಕು, ಇನ್ನೊಂದು 24 hours ಕ್ಲಾಕ್ ಕೊಟ್ಟಾಗ ಯಾವ ತರ ಮಾಡ್ಕೋಬೇಕು ಅಂತ. ಹೌದಾ? ಬನ್ನಿ ನೆಕ್ಸ್ಟ್ ಯಾವ ತರ ಕ್ವಶನ್ಸ್ ಬರ್ತಾವ ಅಂತ ನೋಡೋಣ. ಮಿರರ್ ಇಮೇಜ್ ಫಸ್ಟ್ ಗೆ ಕೊಟ್ಬಿಟ್ಟರು. ಈ ಕ್ವಶನ್ಸ್ ಯಾವ್ದು ಅಂದ್ರೆ ಮತ್ತೆ ಮಿರರ್ ಇಮೇಜ್ ಮೇಲೆ ಕೊಟ್ಟರು. ಅಪ್ಪ ಕ್ಲಾಕ್ ಶೋಸ್ 12:30 hours. ಹೌದು. ಟೈಮಿಂಗ್ ಏನ್ ಕೊಟ್ಟರು? 12 ಗಂಟೆ 30 ನಿಮಿಷ. ಅಂದ್ರೆ ಇದೇನು 24 hour ಕ್ಲಾಕ್ ಬರುತ್ತೆ. ವಿದಿನ್ 12 ಕಿಂತ ಕೆಳಗಿತ್ತಂದ್ರೆ ನಾವು 12 ಗಂಟೆ ಕ್ಲಾಕ್. 12:30 ಕೊಟ್ಟಾರಂದ್ರೆ ಸಾರಿ ನೋಡ್ ನೆಕ್ಸ್ಟ್ ಯಾವ ತರ ಫೈಂಡ್ ದ ಆಕ್ಚುಯಲ್ ಟೈಮ್ ಇನ್ ದ ಕ್ಲಾಕ್. ಸೇಮ್ ಅದೇ ತರ 12:30 ಕೊಟ್ಟಿರ ಇದನ್ನು ನಾವು 24 hours ಒಳಗಡೆ ಮೈನಸ್ ಮಾಡ್ಕೊಂಡ್ರೆ ಬರುತ್ತೆ ನಮಗೆ ಆನ್ಸರ್. ಏನಿಲ್ಲ. ಸೊ ನಾವಿಲ್ಲಿ ನೋಡ್ಬೋದು 23 60 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ 12:30. ಹೌದಾ? ಮೈನಸ್ ಮಾಡ್ಕೊಳ್ಳಿ. 60 ಒಳಗಡೆ 30 ಹೋದ್ರೆ 60 30. 23 ಒಳಗಡೆ 12 ಹೋದ್ರೆ 3 - 2 1 2 - 1 1. ಹೌದು. ನಮ್ಮ ಆನ್ಸರ್ ಏನ್ ಬಂತು? 11:30. ನಮ್ಮ ಆನ್ಸರ್ ಇದೆ ಆಪ್ಷನ್ ಅಲ್ಲಿ ಚೆಕ್ ಮಾಡಿ. 10:30 8:30 ಇಲ್ಲಿದೆ ನೋಡಿ. ಸಿ 11:30. ಸಿ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಗೊತ್ತಾಯ್ತು. ಸೇಮ್ ಇದೇ ತರ ಸಿಂಪಲ್ ಮಿರರ್ ಇಮೇಜ್ ಅಲ್ಲಿ ಈ ಒಂದು 2 ಟೈಪ್ಸ್ ಬರ್ತವೆ. ಏನೆಲ್ಲ, ಒಂದು ಟಾಪಿಕ್ಸ್ ಬಂದಾಗ 11 hour 30 minutes ಒಳಗಡೆ ಮೈನಸ್ ಮಾಡ್ಕೋಬೇಕು. ಇನ್ನೊಂದು 60 minutes ಅಲ್ಲಿ ಮೈನಸ್ ಮಾಡ್ಕೋಬೇಕು. ಇನ್ನೊಂದು 23 hours 60 minutes ಒಳಗೆ ಮೈನಸ್ ಮಾಡ್ಕೊಬೇಕು. ಯಾವ ತರ ಕ್ವಶನ್ಸ್ ಬಂದಾವ್ ನೋಡ್ಕೋಬೇಕು. ವಿದಿನ್ 12 ಇದ್ರೆ ಇದನ್ನ ಯೂಸ್ ಮಾಡ್ಬೇಕು. ಇನ್ ಕೇಸ್ 12 ದಾಟ್ತಂದ್ರೆ 23 60 ಒಳಗೆ ಮೈನಸ್ ಮಾಡ್ಕೊಂಡ್ರೆ ನಮ್ಮ ಆನ್ಸರ್ ಸಿಗುತ್ತೆ. ಹೌದಾ? ಇದು ಇಂಪಾರ್ಟೆಂಟ್. ಜಸ್ಟ್ ಕ್ಲಾಕ್ ಅಂದ್ರೆ ಈ ಎರಡು ಟ್ರಿಕ್ಸ್ ನಮಗೆ ನೆನಪಾಗ್ಬಿಟ್ರೆ ಸಾಕು. ಹೌದಾ? ಅದೇ ತರ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬಂದಾವ್ ನೋಡೋಣ ಬನ್ನಿ. ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ನೆಕ್ಸ್ಟ್ ಟಾಪಿಕ್ ಏನಿದು? ಮಿರರ್ ಇಮೇಜ್. ಮಿರರ್ ಇಮೇಜ್ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡ್ ಬರ್ರಿ. ಏನ್ಪಾ ಇದು ಮಿರರ್ ಇಮೇಜ್? ಮಿರರ್ ಇಮೇಜ್
ಸಾರಿ ವಾಟರ್ ಇಮೇಜ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಯಾವುದು? ಕ್ವಶನ್ಸ್ ಯಾವ ತರ ಇದೆ ನೋಡೋಣ ಒಂದ್ ಸೆಕೆಂಡ್. ಇಲ್ಲಿದೆ ವಾಟರ್ ಇಮೇಜ್. ಇಷ್ಟೊತ್ತನ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಯಾವ್ದಂದ್ರೆ ಮಿರರ್ ಇಮೇಜ್. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ವಾಟರ್ ಇಮೇಜ್ ಇಲ್ಲಿದೆ ನೋಡ್ರಿ. ಟೈಮ್ ಇನ್ ಅ ಕ್ಲಾಕ್ ಶೋಸ್ ಏನ್ ಕೊಟ್ಟಿದ್ದಾರೆ? 3 ಗಂಟೆ 13 ನಿಮಿಷ ಅಂತ ಕೊಟ್ಟಿದ್ದಾರೆ. ವಾಟ್ ಟೈಮ್ ವಿಲ್ ಬಿ ಅಪಿಯರ್ ಇನ್ ವಾಟರ್. ಸೊ ಫಾರ್ ಎಕ್ಸಾಂಪಲ್ ಒಂದು ಟೈಮಿಂಗ್ಸ್ ಇದೆ, 12 ಇದೆ ಅಂತ ತಿಳ್ಕೊಂಡು ಫಾರ್ ಎಕ್ಸಾಂಪಲ್ ಇದನ್ನ ಯಾವುದೋ ಒಂದು ವಾಟರ್ ಸೋರ್ಸ್ ಅಲ್ಲಿ ನೀವು ನೋಡಿದಾಗ ಇದು ನಿಮಗೆ ಯಾವ ತರ ಕಾಣಿಸುತ್ತೆ ಅಂತ ಕ್ವಶನ್. ಸೊ ಬೇಸಿಕಲಿ ಅಪ್ವರ್ಡ್ ಇದ್ದಿದ್ದು ವಾಟರ್ ಅಲ್ಲಿ ನೋಡಿದಾಗ ಡೌನ್ವರ್ಡ್ ಆಗಿ ಕಾಣುತ್ತೆ. ಇದನ್ನ ಜಸ್ಟ್ ಅ ಸ್ಮಾಲ್ ಟ್ರಿಕ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ನಮಗೆ ಕ್ವಶನ್ ಆಲ್ಮೋಸ್ಟ್ ಸಿಕ್ಬಿಡುತ್ತೆ ಆನ್ಸರ್. ನಮಗೆ ಏನ್ಪಾ ಅಂತಂದ್ರ ಕೊಟ್ಟಿರ್ತಕ್ಕಂಥ ಇದು ಟೈಮಿಂಗ್ಸ್ ನ 18:30 ಅಂತಕ್ಕಂಥ ಒಂದು ಸ್ಮಾಲ್ ಟ್ರಿಕ್ಸ್ ನೆನಪಿಟ್ಕೊಂಡ್ಬಿಡ್ರಿ, ಇಂಪಾರ್ಟೆಂಟು. ಇದೇನು ವಾಟರ್ ಇಮೇಜ್ ಬಂದಾಗ ಇದನ್ನ ಯೂಸ್ ಮಾಡಬೇಕು. ಮಿರರ್ ಇಮೇಜ್ ಬಂದಾಗ ಆಲ್ರೆಡಿ ಹೇಳಿದನಲ್ಲ, ಅವೆರಡು ಸಿಂಪಲ್ ಟ್ರಿಕ್ಸ್. ಇನ್ ಕೇಸ್ ವಾಟರ್ ಇಮೇಜ್ ಬಂದಾಗ 18:30 ಅಂತ ಅದ್ರೊಳಗಡೆ ನೀವು ಕೊಟ್ಟಿರ್ತಕ್ಕಂಥ ಟೈಮ್ ನ ಮೈನಸ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ಸಿಗುತ್ತೆ. ಇನ್ ಕೇಸ್ 18:30 ಒಳಗಡೆ ಇದು ನಿಮಿಷ್ 18:30 ಇಲ್ಲಿ ಬರೀತೆ ನೋಡ್ರಿ. 18:30 ಇದೆಯಾ, ಇದನ್ನ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಇದು ಕೊಟ್ಟಿರ್ತಕ್ಕಂಥ ಮಿನಿಟ್ ಲೆಸ್ ದೆನ್ 30 ಇದ್ದಾಗ ಇದು. ಇನ್ ಕೇಸ್ ಮಿನಿಟ್ ಮೋರ್ ದೆನ್ 30 ಇದ್ದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನೇ ಸೇಮ್ 1790 ಅಂತ ಬರ್ಕೋಬಹುದಾ ನಾವು. ಕೊಟ್ಟಿರ್ತಕ್ಕಂಥ ಮಿನಿಟ್ ಮೋರ್ ದೆನ್ 30 ಇದ್ದಾಗ ಇದನ್ನ ಬರ್ಕೋಬೇಕು 1790 ಅಂತ. ಇನ್ ಕೇಸ್ ಕೊಟ್ಟಿರ್ತಕ್ಕಂಥ ಮಿನಿಟ್ ಲೆಸ್ ದೆನ್ 30 ಇದ್ದಾಗ 18:30 ಅಂತ ಬರ್ಕೊಂಡು ಅದ್ರೊಳಗಡೆ ಮೈನಸ್ ಮಾಡಿದ್ರೆ ನಮ್ಮ ಆನ್ಸರ್ ಸಿಕ್ಬಿಡುತ್ತೆ. ಹೌದಾ? ಸೊ ನೋಡಿಲ್ಲ, ನೆಕ್ಸ್ಟ್ ಈ ಕ್ವಶನ್ ನೋಡೋಣ ಬರ್ರಿ ಯಾವ ತರ ಇದೆ ಅಂತ. ಕೊಟ್ಟಿದ್ದಾರೆ ನಮ್ಗೆ 3 ಗಂಟೆ 13 ನಿಮಿಷ ಅಂತ ಟೈಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿಕ್ಕದಾಗಿ ಬರುತ್ತೆ ನೋಡ್ರಿ. 13 ಅಂದ್ರೆ ಲೆಸ್ ದನ್ 30 ಇದೆ, ನಮಗೆ ಏನ್ ಯೂಸ್ ಮಾಡ್ಬೇಕು? ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಹೌದು, 18:30 ಮೈನಸ್ 3 ಗಂಟೆ 13 ನಿಮಿಷ ಬರ್ಕೊಳ್ಳಿ. 3 ಗಂಟೆ 13 ನಿಮಿಷ. ಹೌದಾ? ಸೊ 30 ಒಳಗಡೆ 13 ತೆಗೆದ್ರೆ ಎಷ್ಟು ಉಳಿತು? ಈ ಕಡೆ 7, ಇದು 1, 17 ನಿಮಿಷ. 18 ಒಳಗಡೆ 3 ತೆಗೆದ್ರೆ ಎಷ್ಟು ಉಳಿತು? 15. 17 ಅಂದ್ರೆ 15 ಗಂಟೆ 17 ನಿಮಿಷ. ಸೊ ಇಲ್ಲಿ ನಮ್ಮ ಆನ್ಸರ್ ಒಳಗಡೆ ಕಾಣ್ತಾ ಇದೆಯಾ? ಇಲ್ಲ. 3 ಗಂಟೆ 17 ನಿಮಿಷ, 2 ಗಂಟೆ 17 ನಿಮಿಷ, 3 ಗಂಟೆ 23 ನಿಮಿಷ, 2 ಗಂಟೆ 13 ನಿಮಿಷ. ಹೌದು, ಇಲ್ಲಪ್ಪ ನಮಗ ಆನ್ಸರ್ ಸರ್ ನೀವು ಹೇಳಿದ್ರಿ 18:30 ಒಳಗಡೆ ಮೈನಸ್ ಮಾಡ್ಕೊಂಡ್ರೆ ನಮ್ಮ ಆನ್ಸರ್ ಸಿಗ್ತೈತೆ ಅಂದ್ರಿ, ಬಟ್ ಇಲ್ಲಿ ನೋಡಿದ್ರೆ ಆನ್ಸರೇ ಇಲ್ಲ. ಹೌದು, ನಮ್ಗೆ ಗೊತ್ತಿರೋ ಪ್ರಕಾರ 15 ನಾವು ಇನ್ನೊಂದ್ ತರ ಬರ್ಕೋಬಹುದು. ಯಾವ ತರ ಬರ್ಕೋಬಹುದು ಅಂದ್ರೆ 24 ಅವರ್ಸ್ ಕ್ಲಾಕ್ ಒಳಗಡೆ ನಾವು ಬರ್ಕೋಬಹುದಲ್ವಾ? ಸೇಮ್ ಅದೇ ತರನಾಗಿ 15, 17 ನಾವು ಇನ್ನೊಂದ್ ರೀತಿ ಯಾವ ಬರ್ಬೋದು? 12 ಅಂದ್ರೆ 12, 13 ಅಂದ್ರೆ 1 ಅಂದ್ರೆ ಸಾರಿ 13 ಅಂದ್ರೆ 1, 14 ಅಂದ್ರೆ 2, 15 ಅಂದ್ರೆ 3. ಹೌದಲ್ವಾ? ನಮಗೆಲ್ಲರಿಗೂ ಗೊತ್ತಿರುವಂತ ಅಂದ್ರೆ ರೈಲ್ವೆ ಕ್ಲಾಕ್ ಅಂತ ಕೂಡ ನಾವು ಇನ್ನೊಂದು ರೀತಿ ಕರಿತೀವಿ. ಅದನ್ನ 24 ಅವರ್ಸ್ ಕ್ಲಾಕ್ ಅಥವಾ ರೈಲ್ವೆ ಕ್ಲಾಕ್ ಈ ತರ ಕರಿತೀವಿ. ಈ 15 ಅಂದ್ರೆ ನಮಗೆ ಗೊತ್ತಿರುವಾಗ ಏನಿದೆ? ಇಲ್ಲಿ 3 ಇದೆ. ಹೌದಾ? 3 ಎಲ್ಲಿದೆ? ಸೊ ನಮಗೆ 15, 17 ಇದನ್ನ 317 ಎಲ್ಲಿದೆ ನಮ್ಮ ಆನ್ಸರ್? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಆಪ್ಷನ್ ಒಳಗಡೆ ನೋಡ್ಕೋಬೇಕು ನೀವು ಯಾವ ತರ ಕ್ವಶನ್ ಆನ್ಸರ್ ಕೊಟ್ಟಿದಾರ ಅಂತ. ಇನ್ ಕೇಸು 15, 17 ಇದ್ರೆ ಅದ್ ಆನ್ಸರ್ ಕರೆಕ್ಟ್, ಇಲ್ಲಾಂದ್ರೆ ಅದ್ರ ಬದ್ಲಿ 317 ಅಂತ ಕೊಟ್ಟಿರ್ತಾರೆ.
ಎರಡು ಅಂತೂ ಕೊಟ್ಟಿರಲ್ಲ, ಎರಡರೊಳಗೆ ಒಂದಿರುತ್ತೆ, ನೀವು ನೋಡಿ ಕರೆಕ್ಟ್ ಆಗಿ ಆನ್ಸರ್ ಕರೆಕ್ಟ್ ಮಾಡ್ಬೇಕಲ್ಲಿ. ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ವಾಟರ್ ಇಮೇಜ್ ಯಾವ ತರ ಕೇಳ್ತಾರಂತ. ಸೊ ಹೌದು, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರನಾಗಿ ಕ್ಲಾಕ್ ಟು ಸೆಕೆಂಡ್ ಪಾರ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಅದ್ರೊಳಗೆ ಮತ್ತೆ ಕ್ವಶನ್ಸ್ ತಗೊಂಡ್ಬರ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ ಯು.